ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್. ಮೈಕೋ ಲೇಔಟ್ನ ಬಿಟಿಎಂ ಲೇಔಟ್ನಲ್ಲಿ ಎರಡನೇ ಹಂತದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಗ್ಯಾಸ್ ಲೀಕ್ ಆಗಿದೆ, ಬೆಂಕಿ ಹತ್ತಿಕೊಂಡು ಈ ಘಟನೆ ನಡೆದಿದೆ. ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಘಟನೆಯಲ್ಲಿ ರುದ್ರಪ್ರತಾಪ್ ಅನ್ನುವಂತಹ ಯುವಕನಿಗೆ ಗಾಯಗಳು ಕೂಡ ಆಗಿದೆ. ರುದ್ರಪ್ರತಾಪ್ ಮನೆಯಲ್ಲೇ ಇದ್ದ. ಆ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಗ್ಯಾಸಲ್ಲಿ ಲೀಕೇಜ್ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಉತ್ತರ ಪ್ರದೇಶ ಮೂಲದ ಯುವಕ ರುದ್ರಪ್ರತಾಪ್. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದ್ರಿಂದ ಇಡೀ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೆಲ್ಲಾಪಿಲ್ಲಿ, ಎಲ್ಲೆಂದರಲ್ಲಿ ವಸ್ತುಗಳೆಲ್ಲವೂ ಕೂಡ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ದೃಶ್ಯಗಳೇ ಸಾರಿ ಹೇಳ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಒಬ್ಬ ಯುವಕನಿಗೆ, ಅಂದರೆ ಉತ್ತರ ಪ್ರದೇಶ ಮೂಲದ ಯುವಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಆತ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದ. ಒಬ್ಬನೇ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅನ್ನುವಂಥ ವಿಚಾರ. ಗ್ಯಾಸ್ ಲೀಕ್ ಆದ ನಂತರದಲ್ಲಿ ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆತನಿಗೆ ಒಂದಷ್ಟು ಗಂಭೀರವಾದ ಗಾಯಗಳ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸಬ್ಸಿಡಿ ಇವಾಗ ಸೌಂಡ್ ಬಂತು, ಅದು ಹೇಗೆ ಬ್ಲಾಸ್ಟ್ ಆಯ್ತು ಗೊತ್ತಿಲ್ಲ. ಫುಲ್ ಬೆಂಕಿ ಬಂತು ಅಷ್ಟೇ ಗೊತ್ತಾಗಿದೆ. ನಾನು ಮನೆ ಒಳಗಡೆ ಹೋಗ್ಬಿಟ್ಟು. ನಿಮಗೆ ಏನಾರ ಇದಾಗಿದೆ, ತಾಗ್ತಾ ಏನಾರು? ಏನು ಎಷ್ಟು ಜನ ಗೇಟ್ ಆಗಿದೆ ಇಲ್ಲಿ ಗೊತ್ತಿಲ್ಲ ಸರ್. ನೋಡಿದ್ರಾ? ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್. ಮೈಕೋ ಲೇಔಟ್ನ ಬಿಟಿಎಂ ಲೇಔಟ್ನಲ್ಲಿ ಎರಡನೇ ಹಂತದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಗ್ಯಾಸ್ ಲೀಕ್ ಆಗಿದೆ, ಬೆಂಕಿ ಹತ್ತಿಕೊಂಡು ಈ ಘಟನೆ ನಡೆದಿದೆ. ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಘಟನೆಯಲ್ಲಿ ರುದ್ರಪ್ರತಾಪ್ ಅನ್ನುವಂತಹ ಯುವಕನಿಗೆ ಗಾಯಗಳು ಕೂಡ ಆಗಿದೆ. ರುದ್ರಪ್ರತಾಪ್ ಮನೆಯಲ್ಲೇ ಇದ್ದ. ಆ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಗ್ಯಾಸಲ್ಲಿ ಲೀಕೇಜ್ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಉತ್ತರ ಪ್ರದೇಶ ಮೂಲದ ಯುವಕ ರುದ್ರಪ್ರತಾಪ್. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದ್ರಿಂದ ಇಡೀ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೆಲ್ಲಾಪಿಲ್ಲಿ, ಎಲ್ಲೆಂದರಲ್ಲಿ ವಸ್ತುಗಳೆಲ್ಲವೂ ಕೂಡ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ದೃಶ್ಯಗಳೇ ಸಾರಿ ಹೇಳ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಒಬ್ಬ ಯುವಕನಿಗೆ, ಅಂದರೆ ಉತ್ತರ ಪ್ರದೇಶ ಮೂಲದ ಯುವಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಆತ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದ. ಒಬ್ಬನೇ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅನ್ನುವಂಥ ವಿಚಾರ. ಗ್ಯಾಸ್ ಲೀಕ್ ಆದ ನಂತರದಲ್ಲಿ ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆತನಿಗೆ ಒಂದಷ್ಟು ಗಂಭೀರವಾದ ಗಾಯಗಳ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸಬ್ಸಿಡಿ ಇವಾಗ ಸೌಂಡ್ ಬಂತು, ಅದು ಹೇಗೆ ಬ್ಲಾಸ್ಟ್ ಆಯ್ತು ಗೊತ್ತಿಲ್ಲ. ಫುಲ್ ಬೆಂಕಿ ಬಂತು ಅಷ್ಟೇ ಗೊತ್ತಾಗಿದೆ. ನಾನು ಮನೆ ಒಳಗಡೆ ಹೋಗ್ಬಿಟ್ಟು. ನಿಮಗೆ ಏನಾರ ಇದಾಗಿದೆ, ತಾಗ್ತಾ ಏನಾರು? ಏನು ಎಷ್ಟು ಜನ ಗೇಟ್ ಆಗಿದೆ ಇಲ್ಲಿ ಗೊತ್ತಿಲ್ಲ ಸರ್. ನೋಡಿದ್ರಾ? ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್. ಮೈಕೋ ಲೇಔಟ್ನ ಬಿಟಿಎಂ ಲೇಔಟ್ನಲ್ಲಿ ಎರಡನೇ ಹಂತದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಗ್ಯಾಸ್ ಲೀಕ್ ಆಗಿದೆ, ಬೆಂಕಿ ಹತ್ತಿಕೊಂಡು ಈ ಘಟನೆ ನಡೆದಿದೆ. ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಘಟನೆಯಲ್ಲಿ ರುದ್ರಪ್ರತಾಪ್ ಅನ್ನುವಂತಹ ಯುವಕನಿಗೆ ಗಾಯಗಳು ಕೂಡ ಆಗಿದೆ. ರುದ್ರಪ್ರತಾಪ್ ಮನೆಯಲ್ಲೇ ಇದ್ದ. ಆ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಗ್ಯಾಸಲ್ಲಿ ಲೀಕೇಜ್ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಉತ್ತರ ಪ್ರದೇಶ ಮೂಲದ ಯುವಕ ರುದ್ರಪ್ರತಾಪ್. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದ್ರಿಂದ ಇಡೀ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೆಲ್ಲಾಪಿಲ್ಲಿ, ಎಲ್ಲೆಂದರಲ್ಲಿ ವಸ್ತುಗಳೆಲ್ಲವೂ ಕೂಡ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ದೃಶ್ಯಗಳೇ ಸಾರಿ ಹೇಳ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಒಬ್ಬ ಯುವಕನಿಗೆ, ಅಂದರೆ ಉತ್ತರ ಪ್ರದೇಶ ಮೂಲದ ಯುವಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಆತ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದ. ಒಬ್ಬನೇ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅನ್ನುವಂಥ ವಿಚಾರ. ಗ್ಯಾಸ್ ಲೀಕ್ ಆದ ನಂತರದಲ್ಲಿ ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆತನಿಗೆ ಒಂದಷ್ಟು ಗಂಭೀರವಾದ ಗಾಯಗಳ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸಬ್ಸಿಡಿ ಇವಾಗ ಸೌಂಡ್ ಬಂತು, ಅದು ಹೇಗೆ ಬ್ಲಾಸ್ಟ್ ಆಯ್ತು ಗೊತ್ತಿಲ್ಲ. ಫುಲ್ ಬೆಂಕಿ ಬಂತು ಅಷ್ಟೇ ಗೊತ್ತಾಗಿದೆ. ನಾನು ಮನೆ ಒಳಗಡೆ ಹೋಗ್ಬಿಟ್ಟು. ನಿಮಗೆ ಏನಾರ ಇದಾಗಿದೆ, ತಾಗ್ತಾ ಏನಾರು? ಏನು ಎಷ್ಟು ಜನ ಗೇಟ್ ಆಗಿದೆ ಇಲ್ಲಿ ಗೊತ್ತಿಲ್ಲ ಸರ್. ನೋಡಿದ್ರಾ? ಇಲ್ಲ.
ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್. ಮೈಕೋ ಲೇಔಟ್ನ BTM ಲೇಔಟ್ನಲ್ಲಿ ಎರಡನೇ ಹಂತದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಗ್ಯಾಸ್ ಲೀಕ್ ಆಗಿದೆ, ಬೆಂಕಿ ಹತ್ತಿಕೊಂಡು ಈ ಘಟನೆ ನಡೆದಿದೆ. ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಘಟನೆಯಲ್ಲಿ ರುದ್ರಪ್ರತಾಪ್ ಅನ್ನುವಂತಹ ಯುವಕನಿಗೆ ಗಾಯಗಳು ಕೂಡ ಆಗಿದೆ. ರುದ್ರಪ್ರತಾಪ್ ಮನೆಯಲ್ಲೇ ಇದ್ದ. ಆ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಗ್ಯಾಸಲ್ಲಿ ಲೀಕೇಜ್ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಉತ್ತರ ಪ್ರದೇಶ ಮೂಲದ ಯುವಕ ರುದ್ರಪ್ರತಾಪ್. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದ್ರಿಂದ ಇಡೀ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೆಲ್ಲಾಪಿಲ್ಲಿ, ಎಲ್ಲೆಂದರಲ್ಲಿ ವಸ್ತುಗಳೆಲ್ಲವೂ ಕೂಡ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ದೃಶ್ಯಗಳೇ ಸಾರಿ ಸಾರಿ ಹೇಳ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಒಬ್ಬ ಯುವಕನಿಗೆ, ಅಂದರೆ ಉತ್ತರ ಪ್ರದೇಶ ಮೂಲದ ಯುವಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಆತ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದ. ಒಬ್ಬನೇ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅನ್ನುವಂಥ ವಿಚಾರ. ಗ್ಯಾಸ್ ಲೀಕ್ ಆದ ನಂತರದಲ್ಲಿ ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆತನಿಗೆ ಒಂದಷ್ಟು ಗಂಭೀರವಾದ ಗಾಯಗಳು ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸ್ಟೆಪ್ ಸಿಡಿಯುವಾಗ ಸೌಂಡ್ ಬಂತು. ಅದು ಹೇಗೆ ಬ್ಲಾಸ್ಟ್ ಆಯ್ತು ನನಗೆ ಗೊತ್ತಿಲ್ಲ. ಫುಲ್ ಬೆಂಕಿ ಬಂತು ಅಷ್ಟೇ ಗೊತ್ತಾಗಿದೆ. ನಾನು ಮನೆ ಒಳಗಡೆ ಹೊರಟು. ನಿಮಗೆ ಏನಾರ ಇದಾಗಿದೆ, ತಾಗ್ತಾ ಏನಾರು? ಏನು ಎಷ್ಟು ಜನಕ್ಕೆ ಏಟಾಗಿದೆ ಇಲ್ಲಿ? ಗೊತ್ತಿಲ್ಲ ಸರ್. ನೋಡಿದ್ರಾ? ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್. ಮೈಕೋ ಲೇಔಟ್ನ BTM ಲೇಔಟ್ನಲ್ಲಿ ಎರಡನೇ ಹಂತದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಗ್ಯಾಸ್ ಲೀಕ್ ಆಗಿದೆ, ಬೆಂಕಿ ಹತ್ತಿಕೊಂಡು ಈ ಘಟನೆ ನಡೆದಿದೆ. ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಘಟನೆಯಲ್ಲಿ ರುದ್ರಪ್ರತಾಪ್ ಅನ್ನುವಂತಹ ಯುವಕನಿಗೆ ಗಾಯಗಳು ಕೂಡ ಆಗಿದೆ. ರುದ್ರಪ್ರತಾಪ್ ಮನೆಯಲ್ಲೇ ಇದ್ದ. ಆ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಗ್ಯಾಸಲ್ಲಿ ಲೀಕೇಜ್ ಇತ್ತು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಉತ್ತರ ಪ್ರದೇಶ ಮೂಲದ ಯುವಕ ರುದ್ರಪ್ರತಾಪ್. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದ್ರಿಂದ ಇಡೀ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೆಲ್ಲಾಪಿಲ್ಲಿ, ಎಲ್ಲೆಂದರಲ್ಲಿ ವಸ್ತುಗಳೆಲ್ಲವೂ ಕೂಡ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ದೃಶ್ಯಗಳೇ ಸಾರಿ ಸಾರಿ ಹೇಳ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಒಬ್ಬ ಯುವಕನಿಗೆ, ಅಂದರೆ ಉತ್ತರ ಪ್ರದೇಶ ಮೂಲದ ಯುವಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಆತ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದ. ಒಬ್ಬನೇ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅನ್ನುವಂಥ ವಿಚಾರ. ಗ್ಯಾಸ್ ಲೀಕ್ ಆದ ನಂತರದಲ್ಲಿ ಇಡೀ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆತನಿಗೆ ಒಂದಷ್ಟು ಗಂಭೀರವಾದ ಗಾಯಗಳು ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸ್ಟೆಪ್ ಸಿಡಿಯುವಾಗ ಸೌಂಡ್ ಬಂತು. ಅದು ಹೇಗೆ ಬ್ಲಾಸ್ಟ್ ಆಯ್ತು ನನಗೆ ಗೊತ್ತಿಲ್ಲ. ಫುಲ್ ಬೆಂಕಿ ಬಂತು ಅಷ್ಟೇ ಗೊತ್ತಾಗಿದೆ. ನಾನು ಮನೆ ಒಳಗಡೆ ಹೊರಟು. ನಿಮಗೆ ಏನಾರ ಇದಾಗಿದೆ, ತಾಗ್ತಾ ಏನಾರು? ಏನು ಎಷ್ಟು ಜನಕ್ಕೆ ಏಟಾಗಿದೆ ಇಲ್ಲಿ? ಗೊತ್ತಿಲ್ಲ ಸರ್. ನೋಡಿದ್ರಾ? ಇಲ್ಲ.